ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಇವತ್ತು ರಾಯಬಾಗ್ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ಅನ್ನಪೂರ್ಣ ಬಿ ಕೋರಿ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ politiciansindia.com ಆನ್ಲೈನ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ. ನಮಸ್ಕಾರ ಮೇಡಮ್. ಮೇಡಮ್, ತಾವು ಇದು ಪಾಲಿಟಿಕ್ಸ್ ನಲ್ಲಿ ಅಂದ್ರೆ ರಾಜಕೀಯದಲ್ಲಿ ಯಾವಾಗ ಮತ್ತು ಹೇಗೆ ಬಂದ್ರಿ ಮೇಡಮ್? ಈಗ ನಾ ಬಂದ್ರೆ 7 ತಿಂಗಳಾಯ್ತು. ಈಗ 7 ತಿಂಗಳಿನಲ್ಲಿ ಯಾವ ಕೆಲಸ ಕಾರ್ಯಗಳು ಮಾಡಿಸ್ಕೊಟ್ಟಿದ್ರಿ ಇನ್ನ ತನಕ? ಈಗ ಪೂಜಾರಿ ತಾಟ್ಬಾಗ್ರಿ ಟಿಸಿ ಮಾಡಿಸಿದ್ರಿ, ಟೋನ್ ಲೈನ್ ಹಾಕ್ಸಿದ್ರಿ, ಮತ್ತು ವಿದ್ಯಾನಗರದಾಗ್ರಿ ಗಟರ್ ಕಟ್ಟೋದ್ರಿ, ಮತ್ತು ರೋಡ್ ಮಾಡಿದ್ರಿ. ಸಿರಿನಗರದಾಗ್ರಿ ಎಲ್ಲ ಇದನ್ರಿ ಟೋನ್ ಲೈನ್ ರೀ ಟಿಸಿ. ಹೌದಾ? ಈಗ ರಾಜಕೀಯ ಬರೋಕ್ಕಿಂತ ಮೊದಲು ಏನಾದರೂ ಬೇರೆ ಯಾವ್ದಾರ ಸಂಘ ಇದ್ರಾಗ ಏನ್ರಿ ಇದ್ರಿ ಮೇಡಮ್ ನೀವು ಮಹಿಳಾದು ಏನಾದರೂ? ಹ್ಯಾಂಗ್ ಬರೋ ಕಾರಣ ಆಯ್ತು? ಯಾರಂದ್ರು ಏನ್ ಹೆಂಗ್ ನಿಮ್ಗೆ ಗೊತ್ತೈತಿ ಬರ್ಬೇಕು ರಾಜಕೀಯದಲ್ಲಿ ಬರ್ಬೇಕಂತ? ರಾಜಕೀಯ ನಿಲ್ಲಬೇಕಂತ ಹೇಳ್ರಿ ನಾವು ಹಿಂಗೆ ನಾಗೋಳದಿಂದನ ನಮಗೆ ಅವರೇ ಕರೆದ್ರಿ. ಅವ್ರ ನಾವು ಮೊದಲು ಕುರಿಕಾಯಿ ಮಂದಿ ಇದ್ದೀವಿ, ಅವರ ನಿಲ್ರಿ ಅದಕ್ಕೆ ನಿಲ್ಸಿದ್ರಿ. ಇದು ಜನರ ಇಚ್ಛೆನೂ ಇತ್ತೇನ್ರಿ ಮೇಡಮ್ ನಿಮ್ಗೆ ನಿಂತಿರ್ತಂದ್ರೆ ಸರಿಯಾಗಿ ಆಗ್ತಂತ ಹೇಳಿ ಜನರು ಏನಾದ್ರು ಅಭಿಪ್ರಾಯ ಅವ್ರನ್ನೂ ಅನಿಸಿಕೆ ಇತ್ತು? ಹೌದಾ? ಹೌದಾ ಮೇಡಮ್, ಈಗ ಇಷ್ಟೆಲ್ಲ ಕೆಲಸ ಮಾಡಿದ್ರಿ ಅಂತ ಹೇಳಿದ್ರಲ್ಲ, ಅದು ಲೈಟಿಂಗ್ ಕೆಲಸ ಮಾಡಿದ್ರಿ, ರೋಡಿಂಗ್ ಕೆಲಸ ಮಾಡಿದ್ರಿ, ಇನ್ನು ಬೇರೆ ಬೇರೆ ಎಲ್ಲ ಕೆಲಸ ಮಾಡಿದ್ರಿ ನಿಮ್ ಕ್ಷೇತ್ರದಲ್ಲಿ. ಇದ್ರಾಗ ಮಂದಿ ನಿಮ್ಗೆ ನೆನಪಿಡೋ ಹಂಗ ಜನರು ಅಂದ್ರೆ ಅನ್ನಪೂರ್ಣ ಮೇಡಮ್ ಇದು ಮಾಡ್ಕೊಟ್ಟಿದ್ದಾರೆ ಅವ್ರ ಅಧ್ಯಕ್ಷರಿದ್ದಾಗ ಅಂತ ಏನಾದ್ರು ನೆನಪಿನಲ್ಲಿ ಇಟ್ಟುವಂತ ಮುಖ್ಯವಾದ ಕೆಲಸ ಏನಾದ್ರು ಇದೆಯಾ ಮೇಡಮ್? ಅಂದ್ರೆ ಬಹಳ ಇಂಪಾರ್ಟೆಂಟ್ ಇದ್ದಿದ್ದು ಏನಾದ್ರು? ಟೋನ್ ಲೈನ್ ರೀ ಅಂತ ಗಟರ್ ರೀ ಇದನ್ನ ಎಲ್ಲ ಇದ್ರಿ. ಅದ್ರ ಮೊದಲು ಇರ್ಲಿಲ್ಲ ಏನ್ರಿ ಇದು ನೀವು ಮಾಡಕ್ಕಿಂತ ಮುಂಚೆ? ಮೊದಲು ಇರ್ಲಿಲ್ಲ. ಅಂದ್ರೆ ನೀವು ಅಧ್ಯಕ್ಷತೆಯಲ್ಲಿ ಬಂದ ಮೇಲೆ ಇದು ನಿಮ್ ಕೈ ಮೇಲೆ ಆಗಿದ್ದ ಕೆಲಸ? ಕೈ ಮೇಲೆ. ಬಹಳ ಒಳ್ಳೇದ್ರಿ ಮೇಡಮ್, ಬಹಳ ಒಳ್ಳೇದು. ಮೇಡಮ್, ಈಗ ನಿಮ್ ಕುಟುಂಬ ಸದಸ್ಯರಲ್ಲಿ ರಾಜಕೀಯಕ್ಕೆ ಬರೋ ಸಲುವಾಗಿ ಯಾರಾದ್ರೂ ನಿಮಗ ಪ್ರೋತ್ಸಾಹ ಮಾಡಿದ್ರೇನ್ರಿ ಮೇಡಮ್? ಅಂದ್ರೆ ನೀವು ನಿಮ್ಮ ನಿಂದ್ರ ಸಮಯ ಅಂತ ಏನಾದ್ರು ಈ ತರ ಪ್ರೋತ್ಸಾಹ ಮಾಡಿದ್ರ? ಹ್ಞೂ ರೀ, ನಮ್ಮ ಮಾಲಕರ್ರಿ. ಮತ್ತೆ ಯಾರು ಮತ್ತೆ ನಿಮ್ಮ ಮನ್ಯಾಗ ಯಾರು ನಮ್ಮ ಇದನ್ರಿ? ಹೌದಾ, ಅವರೆಲ್ಲ ನಿಮ್ಗೆ ಪ್ರೋತ್ಸಾಹ ಕೊಡ್ತಿದ್ರು? ಹೌದಲ್ಲ, ಆಯ್ತು. ಈಗ ಮೇಡಮ್, ಈಗ ನೀವು ಪಕ್ಷದಲ್ಲಿ ಇದ್ದೀರಿ. ಈಗ ಈ ಪಕ್ಷದಲ್ಲಾಗ್ಲಿ ಅಥವಾ ನಿಮ್ ಸಮಾಜದಲ್ಲಾಗ್ಲಿ ನಿಮಗೆ ಪ್ರೇರಣೆ ಕೊಟ್ಟಂತ ಯಾರಾದ್ರೂ ವ್ಯಕ್ತಿ ಇದಾರೆ ಮೇಡಮ್? ಅಣ್ಣಗೌಡ್ರು ಯಾವ ತರ ನಿಮ್ಗೆ ಪ್ರೋತ್ಸಾಹ ಕೊಡ್ತಿದ್ರು ಮೇಡಮ್? ಏನಂತ ಹೇಳ್ತಿದ್ರು ಅವರು? ಅವರು ನಾವು ಅವರೇ ಎಲ್ಲ ಮಾಡಿದ್ರಿ, ನಮಗೆ ಏನು ಗೊತ್ತಿಲ್ರಿ, ಅವ್ರ ತಂದೆ ತಾಯಿ ಇದ್ದಂಗ್ರಿ ಅವರು ನಮಗ್ರಿ, ಅವರೇ ಎಲ್ಲ ನಿಲ್ಸಿದ್ರು. ಬಹಳ ಒಳ್ಳೇದು ಮೇಡಮ್, ಬಹಳ ಸಂತೋಷ ರೀ. ಮೇಡಮ್, ಈಗ ತಾವು ಅಂತೂ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾಗಿದ್ರಿ, ಹೌದಲ್ಲ? ಈಗ ಇದಲ್ಲದೆ ಇದೇ ಹುದ್ದೆಯಲ್ಲಿ ಇಟ್ಕೊಂಡು ಇನ್ನ ಜನರಿಗಾಗಿ ಏನೇನು ಯಾವ್ಯಾವ ಕೆಲಸ ಮಾಡ್ಬೇಕಂತ ಏನಾದ್ರು ನಿಮ್ದೇ ಆದ ಯೋಜನೆಗಳು ಮಾಡ್ಕೊಂಡಿದ್ರೇನ್ರಿ? ರೋಡ್ಗಳ್ರಿ ಅವ್ರ ಕೃಷ್ಣಾ ನದಿ ನೀರು ತರೋದ್ರಿ. ಹೌದೇನ್ರಿ? ಇದನ್ನೆಲ್ಲ ಮೇಡಮ್, ಈಗ ಒಂದು ಜನರಲ್ ಸಾಮಾನ್ಯ ಪ್ರಶ್ನೆ ಅದ ರೀ. ಈಗ ನಿಮ್ಮ ಮನೆಯಾಗೂ ಮಕ್ಕಳು ಇರ್ತಾರೆ, ಬೇರೆ ಕಡೆ ಎಲ್ಲ ಮಕ್ಕಳು ಇರ್ತಾರೆ, ಅವ್ರಿಗಾದ ಸ್ಕೂಲ್ ಸಲುವಾಗಿ ಏನಾದ್ರು ನೀವು ಯಾವ್ದಾದ್ರು ಕೆಲಸ ಕಾರ್ಯಗಳನ್ನ ಮಾಡಿಸ್ಕೊಟ್ಟಿದ್ರಿ? ಸ್ಕೂಲ್ ಹುಡುಗರಿಗಾಯ್ತು, ಪುಸ್ತಕಗಳು ಹಂಚೋದು ಅಥವಾ ಸ್ಕೂಲಿಗೆ ಅಂದ್ರೆ ಬೌಂಡ್ರಿ ಮಾಡ್ಸೋದು? ಜಾಗ ಕೊಟ್ಟೆ ಸ್ಕೂಲ್ ಕಟ್ಟಕ್ರಿ, ಅಂಗನವಾಡಿ ಸ್ಕೂಲ್ ಶಾಲಿ ಕಟ್ಟೈತ್ರಿ. ನಾವು ಶಾಲಿ ಬಿ ಕಟ್ಸಿದ್ರೇನ್ರಿ? ಅಂದ್ರೆ ಜಾಗ ತಗೊಂಡು ಕಟ್ಸ್ಕೊಟ್ಟಿದ್ರಿ ಸರ್ಕಾರ ಅನುದಾನ? ನಮ್ಮದ ಸ್ವಂತ ಜಾಗ. ನಿಮ್ ಸ್ವಂತ ಜಾಗನೇ ಇದ್ಕೊಡ್ರಿ? ಓಕೆ ಓಕೆ. ಮತ್ತೆ ಅಂಗನವಾಡಿ ಸಲುವಾಗಿ ಏನಾದ್ರು ಮಾಡ್ಸಿರಿ? ಇದು ನಿಮ್ ಕ್ಷೇತ್ರದಲ್ಲಿ ಇರೋ ಮಹಿಳೆಯರ ಸಲುವಾಗಿ ಏನಾದ್ರು ಕೆಲಸ ಮಾಡ್ಕೊಟ್ಟಿರೇನ್ರಿ? ಅವ್ರಿಗೆ ಸ್ವಸಹಾಯ ಆಗುವಂತ ಏನಾದ್ರು ಕಾರ್ಯ ಕೆಲಸಗಳು ಏನಾದ್ರು ಅವರಿಗೆ ಮಷೀನ್ಗಳು ಇತ್ತು ಆದ್ರೆ ಏನ್ರಿ ಕೊಡ್ಸಿದ್ರಿ? ಈ ತರ ಏನ್ರಿ ಹೈನುಗಾರಿಕೆ ಅಥವಾ ಏನಾದ್ರು? ಓಕೆ, ಧನ್ಯವಾದ ಮೇಡಮ್ ನಿಮ್ಮ ಜೊತೆ ಇರೋದಕ್ಕೆ. ಇವತ್ತು ನಮ್ಮ ಈ ಸಂದರ್ಶನದಲ್ಲಿ ಅನ್ನಪೂರ್ಣ ಬಿ ಕೋರಿ ಅವರು ಇದ್ರು. ಇವರಿಗೆ ನಮ್ಮ politiciansindia.com ಪರವಾಗಿ ಹಾರ್ದಿಕ ಅಭಿನಂದನೆ. ನಮ್ಮ 4 ಗ್ರಾಮಗಳು